2025ರಲ್ಲಿ ನಡೆದಂಥ UPSC ಪರೀಕ್ಷೆಯ ಫಲಿತಾಂಶ ಇವತ್ತು ಪ್ರಕಟ ಆಗಿದೆ. ಸದ್ಯ UPSCಯಲ್ಲಿ 739ನೇ ರ್ಯಾಂಕ್ ಪಡ್ಕೊಂಡಿರುವಂಥ ಬೆಳಗಾವಿಯ ಬಸವರಾಜ್ ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಮೊದಲನೇದಾಗಿ ಅಭಿನಂದನೆಗಳು. ಎಷ್ಟು ಖುಷಿ ಆಗ್ತಾ ಇದೆ ಸರ್? ಸರ್, ತುಂಬ ಖುಷಿ ಆಗ್ತಾ ಇದೆ. ಯಾಕಂದರೆ ಇದು 5-6 ವರ್ಷಗಳ ಪರಿಶ್ರಮ. ಸೊ ತುಂಬ ಖುಷಿ ಆಗ್ತಾ ಇದೆ ಸರ್. ಸರ್, ಈ ರಿಸಲ್ಟ್ ಬಂದಿದ ತಕ್ಷಣ ಅಪ್ಪ ಏನಂದ್ರು, ಮನೆಗೆ ತಿಳಿಸಿದ್ರಿ, ಎಷ್ಟು ಖುಷಿ ಪಟ್ಟಿದ್ರು ತಂದೆ ತಾಯಿ ಅಂತ? ತುಂಬ ಖುಷಿಪಟ್ಟರು. ಯಾಕಂದರೆ ಅವರು 5-6 ವರ್ಷದ ಅವ್ರದ್ದು ಕಾಂಟ್ರಿಬ್ಯೂಷನ್ ತುಂಬ ಇದೆ. ಫೈನಾನ್ಷಿಯಲಿ ಆಗಲಿ, ಎಮೋಷ್ನಲಿ ಆಗಲಿ ಅವರೆಲ್ಲ ತುಂಬ ಸಪೋರ್ಟ್ ಮಾಡಿ, ಮತ್ತು ಫ್ರೆಂಡ್ಸು, ಟೀಚರ್ಸು, ಮೆಂಟರ್ಸು ಎಲ್ಲ ತುಂಬ ಸಪೋರ್ಟ್ ಮಾಡಿ ಅದೇನು 5-6 ವರ್ಷದ ಪರಿಶ್ರಮದ ಫಲ ಇವತ್ತು ಸಿಕ್ಕಿದೆ. ಅವರು ಕಾಲ್ ಮಾಡಿ ಹೇಳಿದಾಗ ತುಂಬ ಖುಷಿಯಾದರು. ಮತ್ತು ಆವಾಗ ಅವರು ಫುಲ್ ಖುಷಿ ಆಗಿಬಿಟ್ರು. ಸರ್, ಹೇಗಿತ್ತು ಪ್ರಿಪ್ರೇಷನ್? ಒಂದು ಕಡೆ ಒಂದು 12 ಗಂಟೆ ಓದಬೇಕು, 18 ಗಂಟೆ ಓದಬೇಕು, ಸ್ವಲ್ಪ ನಿದ್ದೆ ಮಾಡಬೇಕು, ಈ ರೀತಿ ಎಲ್ಲ ಒಂದು UPSC ಬಂದಾಗ ಈ ಥರ ಸ್ಕೆಡ್ಯೂಲ್ ಹಾಕೊಳೋದು ಇದ್ದೇ ಇರುತ್ತೆ. ಸೊ ನಿಮ್ಮದು ಸ್ಕೆಡ್ಯೂಲ್ ಹೇಗಿತ್ತು? ಸ್ಟಡಿ ಓವರ್ ಹೇಗಿತ್ತು? ಪ್ರಿಪ್ರೇಷನ್ ಹೇಗಿತ್ತು ಅಂತ ಸರ್? ಸರ್, ನಮ್ಮದು ಮೊದಲಿಗೆ ನಾನು ಹೀಗೆ ಅಷ್ಟು ಓದಬೇಕು ಇಷ್ಟು ಓದಬೇಕು ಅಂತೇಳಿ ಗೈಡು ಮತ್ತು ಮಿಸ್ ಗೈಡ್ ಎರಡೂ ಆಗಿದ್ವಿ ನಾವು. ಅದೇನು ಅಂದರೆ 18 ಅಥವಾ 20 ತಾಸು ನಿದ್ದೆಗೆಟ್ಟು ಓದಿದೇ ಆಗ್ತಾರಂತಲ್ಲ. ಯಾಕಂದರೆ ಎಲ್ಲ ಮೆಂಟಲ್ ಹೆಲ್ತು ಆ್ಯಸ್ ವೆಲ್ ಆಸ್ ಫಿಸಿಕಲ್ ಹೆಲ್ತು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೊದಲಿಗೆ ನಾವು ಹಿಂಗೆ ಮಾಡ್ತಿದ್ವಿ, ಇಷ್ಟು ನಂಬರ್ ಆಫ್ ಅವರ್ಸ್ ಓದಿದ್ರೆ ಆಗುತ್ತೆ ಅಂತ ಹೇಳಿ. ಬಟ್ ಆಮೇಲೆ ಗೊತ್ತಾಯಿತು, ಸ್ಲೀಪ್ ಸೈಕಲ್ ಆಗಲಿ, ಎಮೋಷ್ನಲ್, ಮೆಂಟಲ್ ಹೆಲ್ತು ಮತ್ತು ಸ್ಟಡೀಸ್ ಎಲ್ಲ ಮ್ಯಾನೇಜ್ ಮಾಡಿಕೊಂಡು ಇವಾಗ 8ರಿಂದ 10 ಗಂಟೆ ಅಂತ ಓದ್ತಿದ್ವಿ. ಸೊ ಇದು ನನ್ನ ಜರ್ನಿ. ಎಷ್ಟನೇ ಅಟೆಂಪ್ಟ್ ಸರ್? ಇದು ನಂದು 5th ಅಟೆಂಪ್ಟು. ನಾನು 4 ಮೇನ್ಸ್ ಬರೆದಿದ್ದೀನಿ. ಮತ್ತು ನನ್ನ ಮೊದಲೇ ಇಂಟರ್ವ್ಯೂ ಸರ್ ಇದು. ಸೊ ಈ ಸರಿ 739ನೇ ರ್ಯಾಂಕ್ ಬಂದಿದ್ದೀನಿ ಸರ್. ಸಾಮಾನ್ಯವಾಗಿ ಇಂಟರ್ವ್ಯೂ ಅಂದಿದ ತಕ್ಷಣ ಎಲ್ಲ ಲ್ಯಾಂಗ್ವೇಜ್ ಬ್ಯಾರಿಯರು, ಇಂಗ್ಲೀಷ್ ಬರೋದಿಲ್ಲ, ಅಥವಾ ಕನ್ನಡ ಮಾಧ್ಯಮದಲ್ಲಿ ಓದಂಥವ್ರು ಇಂಗ್ಲೀಷ್ ಎದುರಿಸಲಿಕ್ಕೆ ಅಥವಾ ಹಿಂದಿನ ಎದುರಿಸಲಿಕ್ಕೆ ಸ್ವಲ್ಪ ತೊಡಕುಗಳಾಗ್ತದೆ. ಸೊ ನೀವು ಇಂಟರ್ವ್ಯೂನ ಯಾವ ರೀತಿ ಫೇಸ್ ಮಾಡಿದ್ರಿ? ಆ ಸಂದರ್ಭದಲ್ಲಿ ನಿಮಗೆ ಹೇಗೆ ಅನಿಸ್ತು ಅಂತ? ಸರ್, ಮೊದಲಿಗೆ ನನಗೂ ಸ್ಟೇಜ್ ಫೇರ್ ತುಂಬಾ ಇತ್ತು. ಮೊದಲಿಗೆ ಎಲ್ಲ ಅದಾದಮೇಲೆ ಮಾಕ್ ಇಂಟರ್ವ್ಯೂಸಲ್ಲಿ ನಾನು ಎಷ್ಟೋ ಸಾರಿ ಆನ್ಸರ್ ಹೇಳ್ದೇನೆ ತೊದಲಿದ್ದು ಇದೆ ಎಲ್ಲ. ಅದಾದಮೇಲೆ ಬಟ್ ಹಾಗೆ ಕೊಡ್ತಾ ಇಂಟರ್ವ್ಯೂಸ್ ಕೊಡ್ತಾ ನನಗೆ ಅದು ಪ್ರಾಕ್ಟೀಸ್ ಆಗಿ ಮಾಕ್ ಇಂಟರ್ವ್ಯೂಸ್ ಎಲ್ಲ ಚೆನ್ನಾಗಿ ಹೋಯ್ತು ಸರ್. ಇಂಟರ್ವ್ಯೂನ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ ಸರ್ ಮೊದಲು ಹೇಗೆ ಅಂತ? ಸರ್, ಮೊದಲೇ ಅಂದರೆ ನಾನು ಇನ್ನೊಂದು ಫಾರೆಸ್ಟ್ ಸರ್ವಿಸ್ ಇಂಟರ್ವ್ಯೂ ಕೊಟ್ಟಿದ್ದೆ 2024ರಲ್ಲಿ. ಸೊ ಅವಾಗ ಒಂದು ಸ್ವಲ್ಪ ಪ್ರಾಕ್ಟೀಸ್ ಇತ್ತು. ಬಟ್ ಅದಾದಮೇಲೆ ಮತ್ತು ಗ್ಯಾಪ್ ಆಗಿ ಈ ಸರಿ ಇಂಟರ್ವ್ಯೂ ಕೊಡುವಾಗ ಮೊದಲಿಗೆ ನನಗೆ ತುಂಬ ತೊಂದರೆ ಆಯಿತು. ಯಾಕೆಂದ್ರೆ ನಾವೆಲ್ಲ ಫ್ರೆಂಡ್ಸಲ್ಲಿ ಇಲ್ಲೆಲ್ಲ ಕನ್ನಡದಲ್ಲಿ ಮಾತಾಡಿ ಲ್ಯಾಂಗ್ವೇಜ್ ಶಿಫ್ಟ್ ಆಗಿ ಇಂಗ್ಲೀಷಲ್ಲಿ ಮಾತಾಡೋದು ಸ್ವಲ್ಪ ಅಂತೂ ಕಷ್ಟ ಆಯಿತು. ಬಟ್ ನಾವು ಎಲ್ಲ ಫ್ರೆಂಡ್ಸ್ ಎಲ್ಲ ಕೂಡಿ ಡಿಸ್ಕಷನ್ ಮಾಡಿ ಡೈಲಿ ಡಿಸ್ಕಷನ್ಸ್ ಮಾಡ್ತಿದ್ವಿ. ಸೊ ಅದೆಲ್ಲ ಹೆಲ್ಪ್ ಆಗಿ ಅದು ಲ್ಯಾಂಗ್ವೇಜ್ ಕಮ್ಯುನಿಕೇಷನ್ ಇಂಪ್ರೂವ್ ಆಯಿತು. ಅದರಿಂದ ಫೈನಲ್ ಇಂಟರ್ವ್ಯೂ ಚೆನ್ನಾಗಿ ಹೋಯ್ತು ಸರ್. ಸರ್, ಅಪ್ಪ ಅಮ್ಮ ಏನು ಕೆಲಸ ಮಾಡ್ತಾ ಇರೋದು? ಅವ್ರು ನಿಮಗೆ ಎಷ್ಟು ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು ಈ ಸಂದರ್ಭದಲ್ಲಿ? ಸರ್, ನಮ್ಮ ತಂದೆಯವರು ರಿಟೈರ್ಡ್ ಟೀಚರ್ ಸರ್, ಗೌರ್ಮೆಂಟ್ ಸ್ಕೂಲ್ ಟೀಚರ್. ಮತ್ತು ನಮ್ಮ ತಾಯಿಯವರು ಹೋಮ್ ಮೇಕರ್. ಅವರಂತೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್. ಯಾಕಂದರೆ 2019ರಿಂದ ನಾನು ಡೆಲ್ಲಿ ಅಥವಾ ಇಲ್ಲಿದ್ದು ಫೈನಾನ್ಷಿಯಲಿ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್. ಮತ್ತು ಕಂಟಿನ್ಯೂಸ್ಲಿ ಸೀರೀಸ್ ಆಫ್ ಫೇಲ್ಯೂರ್ಸ್ ಕಂಡು, ಕೆಲವೊಮ್ಮೆ ಸಕ್ಸಸ್ಸಸ್ ಎಲ್ಲ, ಕೆಲವೊಮ್ಮೆ ಫೇಲ್ಯೂರ್ಸ್ ಕಂಡು ಅವರು ನಮ್ಗೆ ಆಯ್ತು ಏನು ಮಾಡಿ ಆಯಿತು ಯಾವುದಾದ್ರು ಒಂದು ಒಳ್ಳೆಯ ಉನ್ನತ ಹುದ್ದೆ ಹೊಂದಿದ್ರೆ ಸಾಕಂತೇಳಿ ಅವರೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ನಾವು ಇಲ್ಲಿದ್ದೀವಿ ಸರ್. ಅದು ತುಂಬ ಅಂತೂ ಸಪೋರ್ಟ್ ಇದೆ ಅವರು. ಮತ್ತು ಎಮೋಷ್ನಲಿನೂ ಎಷ್ಟೇ ಸರಿ ನಾವು ಫೇಲ್ ಆದಾಗ ಮನೇಲಿದ್ದಾಗ ಕೆಲವೊಮ್ಮೆ ಕಣ್ಣೀರು ಹಾಕಿದ್ದು ಇದೆ. ಸೊ ಅವಾಗ್ಲೂ ಅವರು ಸಪೋರ್ಟ್ ಮಾಡಿ ನೀನು ಮಾಡ್ತೀಯ ಮಾಡು, ಏನಾದರೂ ಒಂದು ಸಾಧನೆ ಮಾಡ್ತೀಯ ಮಾಡು ಅಂತ ಹೇಳಿದೆ. ಅವ್ರ ಸಪೋರ್ಟಿನಲ್ಲೇ ನಾನು ಇಲ್ಲಿ ತನಕ ಬಂದಿದ್ದೀನಿ ಸರ್. ಓಕೆ ಸರ್, ಈಗ IAS ಆಗ್ಬೋದಾ ಅಥವಾ IPS ಆಗ್ಬೋದಾ, ಯಾವ ಸ್ಕೇಲ್ ಸಿಕ್ಕಿರೋದು ನಿಮಗೆ ತುಂಬ ಇಷ್ಟ, ನಾನು ಇಂಥ ಸ್ಕೇಲನ್ನು ನಿಭಾಯಿಸಬಲ್ಲೆ ಅಂತ ಹೇಳ್ತೀರಾ? ಸರ್, ನಂದು ರ್ಯಾಂಕು 739. ಸೊ IAS IPS ಸಿಗೋದಿಲ್ಲ. ಯಾವ್ದಾದ್ರು ಗ್ರೂಪ್ ಎ ಸರ್ವಿಸ್ ಬೇರೆ ಸಿಗುತ್ತೆ, ರೈಲ್ವೆ ಸರ್ವಿಸ್ ಆಗಲಿ ಅಥವಾ ಮೇ ಬಿ ರೆವೆನ್ಯೂ ಸರ್ವಿಸು ಸಿಗೋದು ಸರ್. ಯಾವ್ದು ಸಿಕ್ಕರೂ ಈಗಂತೂ ತುಂಬ ಖುಷಿ ಆಗ್ತಾಯಿದೆ. ಯಾವ್ದು ಸಿಕ್ಕರೂ ನಾನು ನಿಭಾಯಿಸ್ತೀನಿ ಸರ್. ಇನ್ಸ್ಪಿರೇಷನ್ ಯಾರು ಸರ್? ನಮ್ಮ ಇನ್ಸ್ಪಿರೇಷನ್ ನಮಗಂತೂ ನಮ್ಮ ಫ್ಯಾಮಿಲಿ ಸರ್. ಮೇನ್ ನಮ್ಮ ತಂದೆಯವರಾಗಲಿ ನಮ್ಮ ತಾಯಿಯವರಾಗಲಿ ಅವರ ಕಾನ್ಸ್ಟೆಂಟ್ ಸಪೋರ್ಟ್ ಮತ್ತು ಫ್ಯಾಮಿಲಿ ಎಲ್ಲ ನಮ್ಮ ಇನ್ಸ್ಪಿರೇಷನ್. ಆಸ್ಪಿರೆಂಟ್ಸಿಗೆ ಏನು ಹೇಳಿ ಇಷ್ಟ ಸರ್? ಆಸ್ಪಿರೆಂಟ್ಸ್ಗೆ ಹೇಳ್ಬೇಕಂದ್ರೆ ಮೇನು ಕಷ್ಟಪಟ್ಟಲ್ಲಂತೂ ರಿಸಲ್ಟ್ ಅಂತೂ ಇದ್ದೇ ಇದೆ. ಕೆಲವೊಮ್ಮೆ ಫೇಲ್ ಆಗ್ಬೋದು, ರೋಲರ್ ಕೋಸ್ಟರ್ ಇದ್ದಂಗೆ ಅದು. ಕೆಲವೊಮ್ಮೆ ಫೇಲು, ಕೆಲವೊಮ್ಮೆ ಪಾಸು. ಬಟ್ ನಾವೆಲ್ಲ ಕಂಡಿರೋ ಅಂದರೆ ಇವತ್ತು ನನಗೆ ರ್ಯಾಂಕ್ ಬಂದಿದೆ ಅಂದರು, ಯಾರು ಹಾರ್ಡ್ ವರ್ಕ್ ಮಾಡಿದಾರೋ ಅವ್ರಿಗಂತೂ ರ್ಯಾಂಕ್ ಸಿಗುತ್ತೆ. ಸೊ ಎಲ್ಲ ಆಸ್ಪಿರೆಂಟ್ಸ್ಗೂ ಆಲ್ ದ ಬೆಸ್ಟ್. ಇದಿಷ್ಟು ನೋಡಿ, ಕಷ್ಟಪಟ್ಟರೆ ಖಂಡಿತವಾಗಿಯೂ ಪ್ರತಿಫಲ ಸಿಗುತ್ತೆ ಅಂತ ಒಂದು ಉದಾಹರಣೆಯಾಗಿ ನಿಂತ್ಕೊಂಡಿರೋ ಬೆಳಗಾವಿಯ ಬಸವರಾಜ್ ಅವರು UPSC ಫಲಿತಾಂಶದಲ್ಲಿ 739ನೇ ರ್ಯಾಂಕ್ ಪಡೆದು ರಾಜ್ಯಕ್ಕೆ ಒಂದು ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಇದಿಷ್ಟು ಬಸವರಾಜ್ ಅವರ ಮಾತುಗಳಾಯಿತು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸುಮನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.